ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು 2 ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. 1 ಮಂತ್ ಆಗಿತ್ತು ನಾನು ಯಾವುದೇ ವೀಡಿಯೋಸ್ ಹಾಕಿರಲಿಲ್ಲ. ಫ್ಯಾಮಿಲಿ ಔಟಿಂಗ್ ಹೋಗಿದ್ವಿ, ಅದಕ್ಕೆ ಎಷ್ಟು ದಿನ ಹಾಕೋಕ್ಕೆ ಹೋಗಿರಲಿಲ್ಲ. ನಾನು ಆ ವೀಡಿಯೋಸ್ನೆಲ್ಲ ಹಾಕ್ತೀನಿ. ಇವತ್ತು ನಾನು 2 ಗಂಟೆಯಿಂದ ಶುರು ಮಾಡ್ತಾಯಿದ್ದೀನಿ ವ್ಲಾಗು ಮಧ್ಯಾಹ್ನ. ಸ್ವಲ್ಪ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದರು, ಏನೋ ಬಾಡಿಗೆ ಇಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇದ್ದರು. ಇದೇ ಥರ ನಾನು ಅಲ್ಲಿಗೆ ಈ ಕಡೆ ಹಾಕ್ಸೋಣ ಅಂದ್ಕೊಂಡಿದ್ದೀನಿ ಶೆಲ್ಫ್ಸು. ಅದಕ್ಕೆ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ನೋಡಿ ಟೂಲ್ಸ್ ಎಲ್ಲ ಎತ್ತಿಟ್ಬಿಟ್ಟು ಹೋಗಿದ್ದಾರೆ. ಆ ಕ್ಲ್ಯಾಂಪ್ ತರ್ತೀನಿ ಅಂತ ಹೇಳ್ಬಿಟ್ಟು. ಚಿನ್ನಮ್ಮ ನೋಡಿ ಅಲ್ಲಿ ಮಲ್ಕೊಂಡಿದ್ದಾಳೆ. ನೋಡಿ ಬಂದರು ನನ್ನ ಹಸ್ಬೆಂಡ್. ನೋಡಿ ಇದೇ ಕ್ಲ್ಯಾಂಪ್ ತೊಗೊಬಂದಿದ್ದಾರೆ, 4 ತೊಗೊಬಂದಿದ್ದಾರೆ ಕ್ಲ್ಯಾಪು. ಇವಾಗ ಶೀಟ್ನೆಲ್ಲ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ತಾಯಿದ್ದಾರೆ. ಕಟ್ ಮಾಡಿಬಿಟ್ಟು ಆಮೇಲೆ ಫಿಕ್ಸ್ ಮಾಡ್ತಾರೆ. ನೋಡಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ತಾ ಇದ್ದಾರೆ ಇವಾಗ. ಮುಂಚೆ ಎಲ್ಲ ಕಾರ್ಪೆಂಟ್ರ್ ಕೆಲಸ ಮಾಡ್ತಾಯಿದ್ರು ಅವರು, ಅದಕ್ಕೆ ಪೂರ್ತಿ ಎಲ್ಲನೂ ಅವರೇ ಫಿಕ್ಸ್ ಮಾಡ್ತಾರೆ ಮನೆಯಲ್ಲಿ. ವುಡ್ಡಿಂದಾಗಿರ್ಬೋದು, ಏನೇ ಆಗಿರ್ಬೋದು, ಡೋರ್ಸ್ ಆಗಿರ್ಬೋದು, ಏನೇ ಕೆಲಸ ಇದ್ದರೂ ಅವರೇ ಮಾಡ್ತಾರೆ ಮನೆಯಲ್ಲೇ. ನೋಡಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ತಾರೆ. ಇವಾಗ ಕಟ್ ಮಾಡಿಬಿಟ್ಟು ಫಿಕ್ಸ್ ಮಾಡ್ತಾರೆ. ನಾನು ತೋರಿಸ್ತೀನಿ ನಿಮಗೆ ಫಿಕ್ಸ್ ಮಾಡಿರೋದನ್ನು. ಇಟ್ಕೊತೀನಿ
ಈ ಕಡೆ ಮೂಲೆಯಲ್ಲಿ ಇದನ್ನು ಬುಕ್ ಇಡಬೇಕು ಅಂತ ಹೇಳ್ಬಿಟ್ಟು ಒಂದು ಶೆಲ್ಫ್ ಥರ ಚಿಕ್ಕದಾಗಿ ಫಿಟ್ ಮಾಡಿಸ್ತಾ ಇದ್ದೆ. ಫಿಟ್ ಮಾಡಿದೆ ಕೆಳಗಡೆ ಅಲ್ಲಿ ಫ್ರಿಜ್ ಬೇರೆ ಇತ್ತಲ್ವಾ, ಧೂಳೆಲ್ಲ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಕೆಳಗಡೆ ಹಾಗೆ ಕಸದ ಮರ ಹಾಗೆ ಇಟ್ಕೊಂಡು ಫಿಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಸಾಕು ನೋಡಿ, ಶೆಲ್ಫೆಲ್ಲ ಅರೇಂಜ್ ಮಾಡಿ ಆಗಿದೆ ನೋಡಿ. ಇಲ್ಲ ಹಾಕ್ಸಿದ್ನಿ 2 ಶೆಲ್ಫು, ಅಲ್ಲಿನ್ನೂ ಏನೂ ಇಟ್ಟಿಲ್ಲ, ಅಲ್ಲಿ ಆಮೇಲೆ ಜೋಡಿಸೋಣ ಅಂತ ಸುಮ್ಮನೆ ಇದ್ದೀನಿ. ನೋಡಿ ಇದೆಲ್ಲ ಚೇಂಜ್ ಮಾಡಿದೆ. ಅಲ್ಲೊಂದು ಚಿಕ್ಕದಾಗಿ ಹೊಡೆದಿದ್ದಾರೆ ಅಷ್ಟೇ. ನೋಡಿ ನೈಟ್ ಆಗಿದೆ, ಇವಾಗ 11:30 ಆಗಿದೆ ನೈಟು. ಪಿಜ್ಜಾ ತರಿಸಿದ್ವಿ, ಪಿಜ್ಜಾ ತಿಂತಾ ಇದ್ವಿ. ನಮ್ಮ ಮನೆಯವ್ರು ಪಬ್ಜಿ ಆಡ್ತಾಯಿದ್ರು. ಏನು कई सिर खा लेती है मालूम ले। जी ठंडा भी होगा जी ನಾನು ಜಾಸ್ತಿ ಪರೋಟ ಪಿಜ್ಜಾನೇ ಜಾಸ್ತಿ ಬುಕ್ ಮಾಡೋದು, ನನ್ನ ಫೇವ್ರೇಟ್ ಇದು. ಅದು ಪನ್ನೀರ್ ಪಿಜ್ಜಾ ಅದು. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಟ್ಯೂಸ್ಡೇ ಮಾರ್ನಿಂಗು. ನಾನು ಬೆಳಗ್ಗೆನೇ ಎದ್ದಿದ್ದೆ, ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ ನೋಡಿ. ಬೆಳಗ್ಗೆನೇ ಎದ್ದಿದ್ದೆ ಇವತ್ತು. ನನ್ನ ಹಸ್ಬೆಂಡು ಜಿಮ್ಮಿಗೆ ಜಾಯ್ನ್ ಆಗಿದ್ದಾರೆ. ಮುಂಚೆ ಹೋಗ್ತಾಯಿದ್ರು, ಬಿಟ್ಬಿಟ್ಟಿದ್ರು ಸ್ವಲ್ಪ ದಿನ, ಟೈಮ್ ಅಡ್ಜಸ್ಟ್ ಆಗಿಲ್ಲ ಅಂತ. ಇವಾಗ ಮತ್ತೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಮಾಡಿಕೊಡ್ಬೇಕು ಅಂತ ಬೇಗನೆ ಎದ್ದಿದ್ದೆ. ಪ್ರೋಟೀನ್ ಬೌಲ್ ಮಾಡಬೇಕು ಅಂತ ಇದ್ದೀನಿ, ನಿಮಗೂ ತೋರಿಸ್ತೀನಿ. ಹಾಗೆ ಫಸ್ಟು ಸ್ವೀಟ್ ಪೊಟೊಟೊನ ಬಾಯ್ಲ್ ಮಾಡೋಕೆ ಇಡ್ತೀನಿ ನಾನು. ಇದು ಓಟ್ಸು, ಮಲ್ಟಿಗ್ರೇನ್ ಓಟ್ಸು. ಇದನ್ನ ಸ್ವಲ್ಪ ಹಾಲಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಬೇಕು.
ಚಿಕ್ಕ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಹಾಕ್ತಾಯಿದ್ದೀನಿ. ಅವರೊಬ್ಬರಿಗೆ ಅದೇನು ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು. ನಾರ್ಮಲ್ ಮಿಲ್ಕೆ ತೊಗೊಂಡಿದ್ದೀನಿ ನಾನು. ಇದನ್ನ ಒಂದು ಸೈಡಿಗೆ ಎತ್ತಿಡ್ತೀನಿ. ಚೆರಿ ಟೊಮೆಟೊ, ಪ್ರೋಟೀನ್ ಬಾಯ್ಲ್ ಆಗಿದೆ ಇದು. ಪೊಟ್ಯಾಟೊ ಮತ್ತು ಇದು ಕುಕುಂಬರ್ ಇದು. ಚೆನ್ನಾಗೈತಾ? ಡೌಟಿನ ತಿಂದು ಟೇಸ್ಟ್ ನೋಡ್ತಾ ಇರೋದು. ಹೆಂಗಿದೆ ಮಗಳೇ ಅದು? ಸೂಪರ್ ಇದೆಯಾ? ಇವಾಗ ಟೈಮ್ ಬಂದ್ಬಿಟ್ಟು ಸಂಜೆ 6:30 ಆಗಿದೆ. ಕಣ್ಣೇನಕ್ಕೋ ಸ್ವಲ್ಪ ಕೆಂಪಗಾಗ್ಬಿಡಿದೆ. ಮೇಲ್ಗಡೆ ಮುಟ್ಕೊಳಕ್ಕೂ ಆಗ್ತಾಯಿಲ್ಲ, ನೋವ್ತಾ ಇರೋದು ಯಾಕೋ. ಚಿನ್ನಮ್ಮ ಮಲ್ಕೊಂಡಿದ್ದಾಳೆ. ಅಡುಗೆನೂ ಎಲ್ಲ ಆಯಿತು. ಇವತ್ತಿಂದೆಲ್ಲ ಕೆಲಸ ಎಲ್ಲ ಮುಗೀತು. ಇವಾಗ ಎದ್ದೇಳ್ತಾ ಇದ್ದಾಳೆ ಚಿನ್ನಮ್ಮ. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.